ನಮಸ್ತೆ ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಇನ್ಫೋಗೆ ಸ್ವಾಗತ. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಕ್ವಿಕ್ಕಾಗಿ ಒಂದು ವ್ಯೂ ಮಾಡ್ತೀನಿ. ವೀಕ್ಲಿಲಿ ಏನಾಗಿದೆ, ನಿಫ್ಟಿ ಲಾಸ್ಟ್ ವೀಕ್ ಏನಾಯಿತು ಅಂತ ಹೇಳಿ. ಆ್ಯಂಡ್ ಮೇ ಬಿ ನಿಮಗೆ ಒಂದು ಗೊತ್ತಿರ್ಬೋದು, ನಾನು ಒಂದು 17ನೇ ತಾರೀಕು ವೀಕ್ಲಿ ವೀಡಿಯೋ ಮಾಡಿದಾಗ ನಾನು ಹೇಳಿದ್ದೆ ನೆಕ್ಸ್ಟ್ 15 ಡೇಸು ಅಂದರೆ ಆಲ್ಮೋಸ್ಟ್ ಬಜೆಟ್ ಆಗೋ ತನಕ ಡಿರೈಟಿಸಿಂದ ದೂರ ಇರೋದು ಒಳ್ಳೆಯದು ಅಂತೇಳಿ. ಅದಕ್ಕೆ ಕಾರಣ ಹೇಳ್ತೀನಿ, ಒಂದು ವೀಕ್ಲಿ ವ್ಯಾಪಲ್ಲಿ ಮಾರ್ಕೆಟ್ ಎಲ್ಲಿದೆ ಅಂತ ನೋಡಿಕೊಂಡು. ಓಕೆ, ಸೊ ಮಾರ್ಕೆಟು ಈಗ ಓಕೆ ಸೊ ಮಾರ್ಕೆಟ್ ಎಲ್ಲಿದೆ ಬಹುಶಃ ಮಾಡಿ ಇದು ಒಂದು ಸಿ ಮುಗಿದಿದೆ ಅಂತ ಅನ್ಕೋತೀನಿ. ಓಕೆ, ಇದೊಂದು ಸಿ ಮುಗಿದಿದೆ ವೀಕ್ಲಿಯಲ್ಲಿ. ಸೊ ಅಲ್ಲಿಂದ ಒಂದು ಓಕೆ, ನಾವು ಲಾಸ್ಟ್ ಟೈಮ್ ಹೇಳಿದ್ದೆ ಇದು 4th ವೇವ್ ಆಗಿರುತ್ತೆ ಅಂಥೇಳಿ. ಸೊ ನನ್ನ ಪ್ರಕಾರ ಇದು ಇಲ್ಲಿ ತನಕ ಹಿಂಗೆ ಬರಬೇಕಾಗಿತ್ತು 16,000 ತನಕನೂ. ಬಟ್ ಆನಂತರ ಮೇಲೆ ಹೋಯಿತು. ಓಕೆ, ನಿಮಿಷ. ಓಕೆ, ಆನಂತರ ಮೇಲೆ ಹೋಯಿತು. ಸೊ ಇಲ್ಲಿಂದ ಮೇಲೆ ಹೋಗಿ ಮತ್ತೆ ಹಿಂಗೆ ಬಂತು. ಓಕೆ, ಕಾಂಪ್ಲೆಕ್ಸಿಟಿ ಬೆಳೆಸ್ಕೊತಾ ಇದೆ. ಸೊ ಇದು 4th ವೇವ್ ಕಂಪ್ಲೀಟ್ ಆಗಿಲ್ಲ. ನನ್ನ ಪ್ರಕಾರ ಇದನ್ನು 4th ವೇವ್ ಕಂಪ್ಲೀಟ್ ಆಗಿಲ್ಲ ಅಂತ ನಾನು ವೀಕ್ಲಿಯಲ್ಲಿ ಹೇಳ್ತಾ ಇದೆ. ಬಟ್ ಡೈವರ್ಜೆನ್ಸ್ ನೋಡಿದಾಗ, ಓಕೆ ಸರಿ, ಡೈವರ್ಜೆನ್ಸ್ ನೋಡೋಣ. ಓಕೆ, ಸೊ ಲಾಸ್ಟ್ ಟೈಮು ಒಂದು ಹೈ ಆದಾಗ 45.17 ಇತ್ತು. ಅಲ್ಲಿಂದ ಓಕೆ 11th ಅಕ್ಟೋಬರ್ಗೆ ಒಂದು ಹೈ ಮಾಡಿತು. ಸೊ ಇದನ್ನು ಡೈಲಿಯಲ್ಲಿ ನೋಡೋಣ ಬೇಕಂದರೆ ಇದನ್ನು. ಓಕೆ ಓಕೆ ಇದನ್ನು ಡೈಲಿಯಲ್ಲಿ ನೋಡೋಣ. ಇದನ್ನು ಡೈಲಿಯಲ್ಲಿ ನೋಡಿದ್ರೆ ನಂಗೆ ಎಕ್ಸಾಕ್ಟ್ ಗೊತ್ತಾಗುತ್ತೆ. ವೀಕ್ಲಿಯಲ್ಲಿ ಒಂದು ಅಪ್ಪರ್ ಸೈಡ್ ಡೈವರ್ಷನ್ ಸಿಕ್ಕಿದೆ, ಅಂದರೆ ಲೋಯೆಸ್ಟ್ ಡೈವರ್ಷನ್ ಸಿಕ್ಕಿಲ್ಲ. ವೀಕ್ಲಿಯಲ್ಲಿ ಡೈವರ್ಷನ್ ಸಿಕ್ಕಿಲ್ಲ. ಸೊ ಇನ್ನೂ ಒಂದು ಹೈಯರ್ ಹೈ ಮಾಡೋ ಚಾನ್ಸಸ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಸೊ ಮಾರ್ಕೆಟು ವೀಕ್ಲಿಯಲ್ಲಿ ಏನಾಗ್ತಾ ಇದೆ. ಓಕೆ, ನಾನು ಹೇಳ್ತೀನಿ ಯಾಕೆ ನಾನು ಬಜೆಟ್ ತನಕನೂ ಒಂದು ಡಿರೈಟಿಸಲ್ಲಿ ಟ್ರೇಡಿಂಗ್ ಮಾಡೋದು ಅಷ್ಟು ಸೂಕ್ತ ಅಲ್ಲ, ಅಥವಾ ಬೆಟರ್ ಮಾರ್ಕೆಟಿಂದಾನೇ ದೂರ ಉಳಿಯೋದು ಒಳ್ಳೆಯದು ಅಂತ ಯಾಕೆ ಹೇಳಿದೆ ಅಂದರೆ, ನಿಫ್ಟಿ 50 ಇಂಡೆಕ್ಸ್ ಯಾಕೆ ನಾವು ತೊಗೊಳ್ತೀವಿ ಅಂದರೆ, ಆಲ್ರೆಡಿ ನಾನು ಹೇಳ್ದಂಗೆ ಇಟ್ ಇಸ್ ಅ ಬಂಚ್ ಆಫ್ ಸ್ಟಾಕ್ಸ್. ಟಾಪ್ 50 ಸ್ಟಾಕ್ಸ್ ಏನಿರುತ್ತೆ, ಅಂದರೆ ಅದು ಕನ್ಸಿಡರೇಷನ್ ನಿಫ್ಟಿ ಅವ್ರು ಮಾಡ್ತಾರೆ ಇನ್ ದ ಟರ್ಮ್ಸ್ ಆಫ್ ವಾಲಟಿಲಿಟಿ ಆಗಿರ್ಬೋದು, ಅಲ್ಲಿ ಕ್ಯಾಪಿಟಲೈಸೇಷನ್ ಆಗಿರ್ಬೋದು, ವ್ಯಾಲ್ಯೂಯೇಷನ್ ಆಗಿರ್ಬೋದು. ಸೊ ವೇರಿಯಸ್ ಫ್ಯಾಕ್ಟರ್ಸ್ ಇಟ್ಕೊಂಡು ಅದನ್ನು ನಿಫ್ಟಿ 50ಲಿ ಹಾಕೋದು ತೆಗೆಯೋದು ಮಾಡ್ತಿರ್ತಾರೆ ಟೈಮ್ ಟು ಟೈಮ್. ಓಕೆ ಫೈನ್. ಸೊ ನಿಫ್ಟಿ 50 ಯಾಕೆ ನಾವು ಹಿಡ್ಕೋತೀವಿ, ಈ ಇಂಡೆಕ್ಸ್ ಇಟ್ಕೋತೀವಿ ಅಂದರೆ, ಒಂದು ನಿಫ್ಟಿ 50 ಹಿಡಿಬೋದು, ಬ್ಯಾಂಕ್ ನಿಫ್ಟಿ ಹಿಡಿಬೋದು. ಓಕೆ, ಬ್ಯಾಂಕ್ ನಿಫ್ಟಿ ಹಿಡಿಬೋದು, ಸುಮಾರಿದೆ. ಬಟ್ ನಿಫ್ಟಿ 50 ಟಾಪ್ 50 ಕಂಪ್ನೀಸ್ ಇರೋದ್ರಿಂದ ಈ ಒಂದು ನಾವು ಇದನ್ನು ತೊಗೊಳ್ತೀವಿ ಕನ್ಸಿಡರೇಷನ್ಗೆ. ಓಕೆ ಫೈನ್. ಸೊ ಈಗ ಮೊದಲೇದಾಗಿ ವೀಕ್ಲಿಯಲ್ಲಿ ಬಂದಾಗ, ಸೊ ಡೈವರ್ಜೆನ್ಸ್ ವೀಕ್ಲಿಯಲ್ಲಿ ಒಂದು ಡೈವರ್ಜೆನ್ಸ್ ಇನ್ನೂ ಬಂದಿಲ್ಲ. ಸೊ ಹೇಳ್ತಾ ಇದೆ ಇನ್ನೊಂದು ಹೈ ಆಗಬೇಕು ಅಂತ ಹೇಳಿ ವೀಕ್ಲಿಯಲ್ಲಿ ಹೇಳ್ತಾ ಇದೆ. ಓಕೆ, ಅಟ್ ದ ಸೇಮ್ ಟೈಮ್ ವೇವ್ ಅನಾಲಿಸಿಸ್ ಬಂದಾಗ, ಓಕೆ ನಾವು ಒಂದು 3rd ವೇವ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ವಿ. ಯಾಕೆ ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಹೈ ಬಂದಿತ್ತು. ಓಕೆ, ಇಲ್ಲೊಂದು ಹೈ ಬಂದಿತ್ತು, ನೆಕ್ಸ್ಟು ಹೈ ಬಂದಿತ್ತು ಇಲ್ಲಿ. ಸೊ ಅಲ್ಲಿ ಇಲ್ಲೊಂದು ಡೈವರ್ಜೆನ್ಸ್ ಬಂದಿತ್ತು. ಓಕೆ, $30.13 ಇದೆ. ಓಕೆ, ಅಲ್ಲಿಂದ ಸೊ ಇಲ್ಲಿ ಒಂದು ಹೈ ಬಂತು. ಓಕೆ, ಸೊ ಇಲ್ಲಿ ಡೈವರ್ಜೆನ್ಸ್ ಬಂತು. ಓಕೆ, ಇಲ್ಲೊಂದು ಡೈವರ್ಜೆನ್ಸ್ ಬಂತು, ಆದರೆ ಮಾರ್ಕೆಟ್ ವೇವ್ ಅನಲೈಸ್ನ ತೊಗೊಂಡು ಹೋಯಿತು. ಓಕೆ, ಸೊ ಒಂದು ಹೈಯರ್ ಹೈ ಮಾಡಿತು. ಬಹುಶಃ ಇಲ್ಲೊಂದು ರಿಟ್ರಾಕ್ಷನ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಮಾರ್ಕೆಟು. ಸೊ ಮೇ ಬಿ ಫೇಲ್ಡ್ ವೇವ್ ಆಗಿ ಮೇಲೆ ಹೋಯಿತು ಅದೇ ರೀತಿಯಾಗಿ. ಓಕೆ, ಸೊ ಲಾಸ್ಟ್ ಟೈಮ್ ಹೇಳಿದಾಗೆ ಇಲ್ಲಿಗೆ ಒಂದು ಸಿ ಮುಗಿದು ಒಂದು ಸೊ ರಿಟ್ರಾಚ್ಮೆಂಟ್ ಪ್ರಕಾರ ಲೇಟೆಸ್ಟ್ ಲೋಯಿಂದ ನಾನು ತೊಗೊಂಡಾಗ. ಓಕೆ ಫೈನ್. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ವೀಕ್ಲಿಯಲ್ಲಿ ಮಾರ್ಕೆಟು. ಓಕೆ, ಕರೆಕ್ಟಾಗಿ ನೋಡಿ, ಇಲ್ಲಿ ಕರೆಕ್ಟಾಗಿ ಸಪೋರ್ಟ್ ತೊಗೊಂಡು. ಓಕೆ, ಸೊ ರಿಟ್ರಾಚ್ಮೆಂಟ್ ಪ್ರಕಾರ ಹೇಳ್ತಾರೆ ನಾನು. ಓಕೆ, ಸೊ ವಾಪಸ್ಸು 0.382 ಲೆವೆಲ್ ಬಂತು. ಸೊ ಇದು 0.5 ಅಂದರೆ 16,160 ಲೆವೆಲ್ ತನಕ ಬರೋ ಚಾನ್ಸಸ್ ಇದೆ 4th ವೇವಲ್ಲಿ. ಫೈನ್. ಸೊ ಇದು ಎಲ್ಲಿ ಬರುತ್ತೆ ನಾವು ಅದನ್ನು ಡೈಲಿಯಲ್ಲಿ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾಕೆ ನಾನು ಟ್ರೇಡಿಂಗ್ ಬೇಡ ಅಂತ ಹೇಳಿದ್ದೆ ಅಂದರೆ, ಅದು ಡೈಲಿಯಲ್ಲಿ ಬಂದಾಗ ಹೇಳ್ತೀನಿ. ನನ್ನ ಪ್ರಕಾರ ಇದು ಒಂದು ಓಕೆ, ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಉದಾಹರಣೆಗೆ 17th ಅಂತ ಹೇಳಿದ್ದೆ ನಾನು ಟ್ರೇಡ್ ಅವಾಯ್ಡ್ ಮಾಡಿ ಅಂತೇಳಿ. ರೀಸನ್, ಓಕೆ 17th ಡೇ ವೈಸ್ ಬಂದಾಗ ಹೇಳ್ತೀನಿ. ಡೇ ಓಪನು 18,235ಗೆ ಓಪನ್ ಆಗಿ ಹೈಯೆಸ್ಟು 18,321 ಬಂತು. ಸೊ ಅವತ್ತು ಮಾರ್ಕೆಟ್ ಸ್ಟೇಬಲ್ ಆಗಿತ್ತು. ಓಕೆ, 17th ಸ್ಟೇಬಲ್ ಆಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು 18th ಓಪನ್ ಆಗಿದ್ದು, ಅಂದರೆ ಗ್ಯಾಪ್ ಅಪ್ ಓಪನ್ ಆಯಿತು. ಒಂದು ಗ್ಯಾಪ್ ಓಪನ್ ಆಗಿ 18,337 ಗ್ಯಾಪ್ ಅಪ್ ಆಗಿ ಅಲ್ಲಿಂದ 18,085 ಅಂದರೆ ಆಲ್ಮೋಸ್ಟ್ ಹೈ ಬಂದು 350, ಅಲ್ಲಿಂದ 200 ಪಾಯಿಂಟ್ಸ್ ಕೆಳಗೆ ಬಂದು ಮತ್ತೆ 50 ಪಾಯಿಂಟ್ಸ್ ಮೇಲೆ ಹೋಗಿ ಕ್ಲೋಸ್ ಆಯಿತು. ಓಕೆ, ಸೊ ಫೈನ್, ಇದು ಸ್ಟೇಬಲ್ ಆಗಿರಬಹುದು, ಇಲ್ಲ ಅಂತ ಹೇಳೋಲ್ಲ. ಓಕೆ,
ನೆಕ್ಸ್ಟ್ ಡೇ ಬಂದುಬಿಟ್ಟು ಸಿ 18,129ಗೆ ಇಲ್ಲಿ 113ಗೆ ಕ್ಲೋಸ್ ಆಯಿತು. ಓಕೆ, ಇಲ್ಲಿ ಫ್ಲ್ಯಾಟ್ ಓಪನ್ ಆಯಿತು. ಫ್ಲ್ಯಾಟ್ ಓಪನ್ ಆಗಿ 17,884 ಅಂದರೆ ಆಲ್ಮೋಸ್ಟ್ 200 ಪಾಯಿಂಟ್ಸ್ ರೇಂಜ್ ಹೈಯರ್ ಮತ್ತು ಲೋಯರ್ ಸೈಡಿಗೆ ಬಂದು 17,938ಗೆ ಕ್ಲೋಸ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು 17,921ಗೆ ಓಪನ್ ಆಯಿತು. ಸೊ ಇದು ಬಂದುಬಿಟ್ಟು ಒಂದು ಫ್ಲ್ಯಾಟ್ ಮತ್ತು ಫ್ಲ್ಯಾಟ್, ನೆಕ್ಸ್ಟ್ ಡೇ ಫ್ಲ್ಯಾಟ್. ಓಕೆನಾ, ಫ್ಲ್ಯಾಟ್ ಓಪನ್ ಆಯಿತು. ಅಲ್ಲಿಂದ ಒಂದು 300 ಪಾಯಿಂಟ್ಸ್ ಲೋ ಟಚ್ ಆಗಿ ಮತ್ತು 17,757ಗೆ ಒಂದು ಕ್ಲೋಸ್ ಆಯಿತು. ಓಕೆ, ಇಲ್ಲಿ ನೋಡಿ 21ನೇ ತಾರೀಕಿಗೆ 17,613 ಓಪನ್ ಆಯಿತು. 17,707 ಓಕೆ 707ಗೆ ಹೈ ತೊಗೊಂಡು 400 ಪಾಯಿಂಟ್ಸು, 400ಗೆ ಲೋ, ಅಂದರೆ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ಸು 300 ಪಾಯಿಂಟ್ಸು. ಓಕೆನಾ, ಸೊ ಅದಾದಮೇಲೆ ಒಂದು ಬಿಗ್ ಆ್ಯಂಡ್ ಬಿಗ್ಗೆಸ್ಟ್ ಇರ್ಬೋದು, ಇದು 500 ಪಾಯಿಂಟ್ಸು ಮಾರ್ಕೆಟ್ ಡಿಪ್ ಆಯಿತು. ಇದು ಟ್ರೆಂಡು. ನಾನು ಹೇಳಿದ್ನಲ್ಲ, ಇಲ್ಲಿಂದ ನಾರ್ಮಲಿ ಏನಾಗಿರುತ್ತೆ, ನೀವು ಹಳೆದೆಲ್ಲ ನೋಡಿದಾಗ ನಿಮ್ಮ ಎಕ್ಸ್ಪೀರಿಯೆನ್ಸು ಇದ್ದಾಗ, ಸೊ ಒಂದು 2 ದಿವಸ ಏನಿರುತ್ತೆ, ಒಂದು 2 ದಿವಸ ರೆಡ್ ಇರುತ್ತೆ, ಇನ್ನೊಂದು ದಿವಸ ಗ್ರೀನ್ ಇರುತ್ತೆ, ಅಥವಾ ಇದ್ರ ಡೋಜಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಡೋಜಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ಇಷ್ಟೊಂದು ಮೂಮೆಂಟ್ಸ್ ಇದೆ, ಸೈಕಾಲಜಿ ಏನಾಗುತ್ತೆ, ಇಲ್ಲೊಂದು ಗ್ಯಾಪ್ ಅಪ್ ಅಂದರೆ ರಿಕವರಿ ಆಯಿತು ಮಾರ್ಕೆಟು ಡೌನ್ಫಾಲಿಂದ. ಕರೆಕ್ಟ್ ಅಲ್ವಾ? ಒಂದು ಡೌನ್ಫಾಲಿಂದ ಇಲ್ಲೊಂದು ರಿಕವರಿ ಆಯಿತು. ಓಕೆ, ರಿಕವರಿ ಆದಾಗ ಏನಾಗುತ್ತೆ, ಈ ದಿವಸ ಒಂದು ಫ್ಲ್ಯಾಟ್ ಓಪನ್ ಆಯಿತು. ಮೈಂಡ್ಸೆಟ್ ಏನಾಗುತ್ತೆ, ಫ್ಲ್ಯಾಟ್ ಓಪನ್ ಆಗಿದೆ, ಫಸ್ಟ್ ಸೆಕೆಂಡ್ ಕ್ಯಾಂಡಲು ಬಂದಿದೆ, ಪ್ರೈಸ್ ಆ್ಯಕ್ಷನ್ ಆಯಿತು, ಮೇಲೆ ಹೋಗ್ತಾ ಇದೆ. ಸೊ ಎಲ್ಲರೂ ಏನು ಮಾಡ್ತಾರೆ, ಬೈ ಕಡೆ ಹೋಗ್ಬಿಡ್ತಾರೆ. ಯಾಕೆ ತೊಗೊಳ್ಬಾರ್ದು? ಇದೇ ಕಾರಣಕ್ಕೆ ನಾನು ಹೇಳಿದ್ದು, ತುಂಬ ವಾಲಿಟಿಲಿಟಿ ಇರುತ್ತೆ. ಸೊ ನೀವು ಯಾವುದೇ ದಿವಸ ಹೋದರೂ ಸಹಿತ ಮಿನಿಮಮ್ 300-400 ಪಾಯಿಂಟ್ಸು ವಾಲಿಟಿಲಿಟಿಯಲ್ಲಿ ಕ್ಲೋಸ್ ಆಗಿದೆ. ಸೊ ನಾನು ಅದಕ್ಕೆ ವಾಲಿಟಿಲಿಟಿಗೆ ನಾನು ADX ಇಂಡಿಕೇಟರ್ ಹಾಕೊಂಡಾಗ ಏನಾಗುತ್ತೆ ನೋಡೋಣ. ಸೊ ನೋಡಿರಿ, ಡೈರೆಕ್ಷನ್ ಮೂಮೆಂಟ್ ಇಂಡೆಕ್ಸು ಇಷ್ಟು ವಾಲಿಟಿಲಿಟಿ ಇದೆ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಇದು ಒಂದೇ ಸ್ಟೇಬಲ್ ಆಗಿದೆ. ಇಲ್ಲಿ ನೋಡಿ, ಈ ವೀಕಲ್ಲಿ ಯಾವ ರೀತಿ ಇದೆ ಅಂತೇಳಿ. ಓಕೆ, ಫೈನ್. ಸೊ ನೆಕ್ಸ್ಟ್ ಮಾರ್ಕೆಟ್ ಏನಾಗ್ಬೋದು? ಓಕೆ, ಮಾರ್ಕೆಟು ಗ್ಲೋಬಲ್ ಮಾರ್ಕೆಟ್ಗೆಲ್ಲ ನೋಡಿದಾಗ ಮಾರ್ಕೆಟ್ ಇನ್ನೂ ಅಪ್ ಟ್ರೆಂಡಲ್ಲಿಲ್ಲ, ಡೌನ್ ಟ್ರೆಂಡಲ್ಲಿದೆ. ಸೊ ಅನ್ಪ್ರೆಡಿಕ್ಟಬಲ್ ಆಗಿರುತ್ತೆ ಮಾರ್ಕೆಟು ಈ ಒಂದು ವೀಕ್. ಓಕೆ, ಮತ್ತು ನೆಕ್ಸ್ಟ್ ವೀಕು ಸಹಿತ RBIದು ಪಾಲಿಸಿ ಬರುತ್ತೆ, 9ನೇ ತಾರೀಕು ಇರಬೇಕು. ಈ ವಾರ ಒಂದು GDP ಬರುತ್ತೆ, ಫ್ರೈಡೇ ಆರ್ ಸ್ಯಾಟರ್ಡೇ GDP ರಿಪೋರ್ಟ್ಸ್ ಬರ್ಬೋದು. ಸೊ ಆ ಬೇಸ್ ಮೇಲೆ ನೆಕ್ಸ್ಟು ಅಪ್ಕಮಿಂಗ್ ವೀಕ್ದು ಮಾರ್ಕೆಟ್ ಟ್ರೆಂಡ್ ತೊಗೊಳುತ್ತೆ. ಫೈನ್. ಬಟ್ ನಾನು ವೇವ್ ಅನಾಲಿಸಿಸ್ ಹೋದಾಗ ಕರೆಕ್ಟಾಗಿ 0.38 ಲೆವೆಲ್ಗೆ ಒಂದು ರೆಸಿಸ್ಟೆನ್ಸ್ ಯಾವ ರೀತಿ, ಓಕೆ, ರೆಸಿಸ್ಟೆನ್ಸ್ ಬಂದುಬಿಟ್ಟು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ನಿಮ್ಗೆ ಎಕ್ಸಾಕ್ಟ್ಲಿ ನೋಡಿ. ಫೈನ್, ಒಂದೇ ನಿಮಿಷ, ಚೂರು ಹೆಚ್ಚು ಕಮ್ಮಿ ಆಗಿದೆ. ಓಕೆ, ಸೊ ಇದು ಒಂದು ಇದು ಟ್ರೆಂಡಿಂಗು ಏನು ಬರುತ್ತೆ, 1 2 3 4 5 ಬರುತ್ತೆ. ಸೊ ಇದು ಒಂದು 1 2 3, ಓಕೆ, ಈಗ 4 ಆಗ್ತಾಯಿದೆ ಅಂದ್ಕೊಂಡ್ರೆ, ಇಲ್ಲಿ ತನಕ ಒಂದು 4 ಆಗ್ತಾಯಿದೆ ಅಂದ್ಕೊಂಡ್ರೆ, ಇದು 5 ನೋಡಬೇಕು. ಓಕೆ, ಸೊ ಇಲ್ಲಿಗೆ ಒಂದು 3 ಮುಗೀತು, ಇದೊಂದು 4 ಆದರೆ ಓಕೆ. ಸೊ ನಾಳೆ ದಿವಸ ಮಾರ್ಕೆಟು ಏನಾದರೂ 17,410 ಮತ್ತು 4 ದಾಟ್ಕೊಂಡು 17,591 ಅಂದರೆ ಆಲ್ಮೋಸ್ಟು 17,600 ಲೆವೆಲ್ ದಾಟಿದ್ರೆ ನಾವು ಅದನ್ನು ಒಂದು ಇಲ್ಲಿಗೆ ಒಂದು 4th ವೇವ್ ಮುಗೀತು. ಓಕೆ, ನೆಕ್ಸ್ಟು ಡೈಲಿಯಲ್ಲಿ ಒಂದು 5th ವೇವ್ ಕಡೆಗೆ ಹೋಗ್ಬೋದು ಅಂತ ಹೇಳ್ಬೋದು. ಸೊ ಎಲ್ಲಿ ತನಕ ಹೋಗ್ಬೋದು, 19,300 ತನಕ ಹೋಗ್ಬೋದು. ಓಕೆನಾ? ಸೊ ಒಂದು ಹೈ ಆಗಬೇಕು ಅಂತ ಆವಾಗಲೇ ಹೇಳಿದ್ವಲ್ಲ, ಅದೇ ರೀತಿ ಆಗ್ಬೋದು ಒಂದು ಕಂಡೀಷನ್ ಆದಾಗ. ಸೊ ಇದು ಈ ವಾರ ಈ ಲೆವೆಲ್ನ ದಾಟಿದ್ರೆ ಒಂದು, ಅಥವಾ ಇಲ್ಲಿಗೇ ಸ್ಟಾಪು ಆಗ್ಬೋದು, 18,358ಗೆ ಸ್ಟಾಪು ಆಗ್ಬೋದು, 18,000ಗೂ ಸ್ಟಾಪ್ ಆಗ್ಬೋದು. ಸೊ ಇದು ಮಲ್ಟಿಪಲ್ ರೆಸಿಸ್ಟೆನ್ಸ್ ಇದೆ. ಓಕೆ, ಫೈನ್. ನಾನು ಅವರ್ಲಿ ಹೋದಾಗ ನಾನು ಇಷ್ಟೇ ಅನಲೈಸ್ ಮಾಡ್ತೀನಿ.
ಇದಿಷ್ಟೇ ಅನಲೈಸ್ ಮಾಡ್ತೀನಿ. ಸೊ ಇದು ಒಂದು ಕರೆಕ್ಷನ್ ಕೊಟ್ಟು ಆಮೇಲೆ ಒಂದು ಗ್ಯಾಪ್ ಡೌನ್ ಆಯಿತು, ಮತ್ತು ಈ ರೀತಿ ಕೊಡ್ತಾಯಿದೆ. ಓಕೆ, ಮತ್ತು ಇನ್ನೊಂದು ಕನ್ಸೋಲಿಡೇಷನ್ ಮಾಡ್ತು, ಮತ್ತು ಹಿಂಗೆ ಮಾಡುತ್ತೆ. ಸೊ ಇದೊಂದು ಟ್ರಯಾಂಗಲ್ ಅಥವಾ ನಿಯೋ ವೇವಲ್ಲಿ ಇದನ್ನು ನೋಡಬೇಕು. ಓಕೆ, ತುಂಬ ಕಾಂಪ್ಲೆಕ್ಸಿಟಿ ಇಲ್ಲಿದೆ. ಸೊ ಈ ರೇಂಜು ತುಂಬ ಕಾಂಪ್ಲೆಕ್ಸಿಟಿಯಲ್ಲಿ ಬರ್ತಾಯಿದೆ. ಓಕೆ, ಸೊ ಇದು ಒಂದು ನನ್ನ ಒಂದು ಲೆವೆಲು 17,500 ತನಕ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಈ ವೀಕಲ್ಲಿ. ಓಕೆ, ಅದು ಬೀಟ್ ಆದರೆ ನೆಕ್ಸ್ಟು ನಾವು ಆಗಲೇ 374 ಅಲ್ಲಿ ಡೈಲಿ ಬಂದಿತ್ತು, ಅವರಲ್ಲಿ 375 ಬರ್ತಾಯಿದೆ. ಓಕೆ, ನನ್ನ ಸಿ ಪಿ ಆರ್ ಹೇಳ್ತಾ ಇದೆ. ಈಗ ಮಾರ್ಕೆಟು ಕರೆಕ್ಟಾಗಿ ಸಿ ಪಿ ಆರ್ ನಿಂತಿದೆ. ವರ್ಜಿನ್ ಸಿ ಪಿ ಆರ್ ಬಂದುಬಿಟ್ಟು ಒಂದು 17,182 ಲೆವೆಲಲ್ಲಿ ಒಂದಿದೆ, ಮತ್ತು ರೆಸಿಸ್ಟೆನ್ಸ್ ಆಗಿ ಸಪೋರ್ಟಾಗಿ 16,866 ಲೆವೆಲಲ್ಲಿದೆ. ಫಸ್ಟ್ ಸಪೋರ್ಟ್ ಬಂದುಬಿಟ್ಟು ಫಸ್ಟ್ ರೆಸಿಸ್ಟೆನ್ಸ್ ಬಂದು 87,239 ಇದೆ. ಸೊ ಮಾರ್ಕೆಟು ನಾಳೆ ಏನಾದರೂ ಅಂದರೆ 17,500 ಲೆವೆಲ್ ದಾಟಿದ್ರೆ, ಸೊ ನೆಕ್ಸ್ಟು 17,700 ಲೆವೆಲ್ ಟಚ್ ಆಗುತ್ತೆ ಅಂತೇಳಿ. ನೆಕ್ಸ್ಟು ಓಕೆ ಫೈನ್. ಸೊ ಇಷ್ಟೊಂದು ವಾಲಟಿಲಿಟಿ ಇದೆ, ನಾವು ಸ್ಟ್ರಾಟಸ್ ನೋಡಿ ದುಡ್ಡು ಮಾಡ್ಬೋದಾ? ಸದ್ಯಕ್ಕೆ ನನ್ನ ಮಟ್ಟಿಗೆ ಇಲ್ಲ. ಕಾರಣ ನೀವು ವಿಕ್ಸ್ ನೋಡ್ಬೋದು. ಇಲ್ಲಿ ವಿಕ್ಸ್ ಬಂದುಬಿಟ್ಟು ಸಹಿತ ತುಂಬ ಮೂಮೆಂಟಲ್ಲಿದೆ. ಸೊ ಇಲ್ಲಿ ನೋಡಿ, ಯಾವುದೋ 28ನೇ ತಾರೀಕಿಗೆ ನೋಡಿದ್ರೆ ಮೂಮೆಂಟು ಯಾವ ರೀತಿ ಇದೆ ಅಂತ. ವಿಕ್ಸ್ ಬಂದುಬಿಟ್ಟು ಇಂಡಿಯನ್ ವಾಲಟಿಲಿಟಿ ಇಂಡೆಕ್ಸ್ ಅಂತ ತೋರಿಸುತ್ತೆ. ಸೊ 5 ಅಂದರೆ ಆಲ್ಮೋಸ್ಟ್ 20%, 6% ಆ ರೀತಿಯೆಲ್ಲ ಮೂಮೆಂಟ್ಸ್ ಕೊಟ್ಟಿದೆ. ಓಕೆನಾ, ರೀಸೆಂಟಾಗಿ ಅದು ಯಾವುದಾದ್ರು ಈವೆಂಟ್ಸ್ ಇದ್ದಾಗ ಕೊಡುತ್ತೆ ಆ ರೀತಿಯಾಗಿ. ಬಹುಶಃ ಮಾಡಿ ನಾಳೆ ಬಜೆಟ್ 1ನೇ ತಾರೀಕು ಬಜೆಟ್ ಇರೋದ್ರಿಂದ ನಾಳೆ ನನ್ನ ಪ್ರಕಾರ ನಾಳೆ ಒಂದು ಕನ್ಸಲ್ಟೇಷನ್ ಆಗಿ ಆಮೇಲೆ ಬಜೆಟ್ ಏನಾಗುತ್ತೆ ನೋಡೋಣ. ಓಕೆನಾ, ಮಾರ್ಕೆಟ್ ನಾನು ಹೇಳ್ತೀನಿ ಅದನ್ನು. ಮಾರ್ಕೆಟ್ ಯಾಕೆ ನಾವು ಕಷ್ಟ ಆಗುತ್ತೆ ಮತ್ತು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಈ ಸಿಚುವೇಷನಲ್ಲಿ ನಾವು ಟ್ರೇಡಿಂಗ್ನ ಡಿರೈವೇಟಿವ್ಸಲ್ಲಿ ಮಾಡಿದ್ರೆ. ರೀಸನು, ಸೊ ನಿಫ್ಟಿಯಲ್ಲಿ ನೋಡಿ, ಅಟ್ ದ ಮನಿಯಲ್ಲಿ 17,100 ಪುಟ್ಟು ಮತ್ತು ಕಾಲು. ಓಕೆನಾ, ಪ್ರೀಮಿಯಮ್ ಬಂದುಬಿಟ್ಟು ಕಾಲ್ದು ಬಂದುಬಿಟ್ಟು 43 ರೂಪೀಸ್ ಪ್ರೀಮಿಯಮಲ್ಲಿದೆ. ಓಕೆ, ಪುಟ್ಟು ಬಂದುಬಿಟ್ಟು 22 ರೂಪೀಸ್ ಪ್ರೀಮಿಯಮಲ್ಲಿದೆ. ಟೈಮ್ ವ್ಯಾಲ್ಯೂ ಬಂದುಬಿಟ್ಟು 200 ರೂಪೀಸ್ ಈಸ್ ಅ ಟೈಮ್ ವ್ಯಾಲ್ಯೂ. 200 ರೂಪಾಯಿ ಟೈಮ್ ವ್ಯಾಲ್ಯೂ ಕೊಡಬೇಕು, ಅಂದರೆ ದಿವಸಕ್ಕೆ 50 ರೂಪಾಯಿ. ಸೊ ಮಾರ್ಕೆಟ್ ಇದೇನೋ ಮೂವ್ಮೆಂಟ್ ಆಗಿಲ್ಲ ಅಂದರೆ ನೀವು ಅಪ್ಸ್ಟ್ರಾ ಅಂತ ಒಂದು ಅಪ್ಲಿಕೇಶನ್ ಇದೆ, ನೀವು ಅದರಲ್ಲಿ ಹಾಕಿ ನೋಡ್ಬೋದು. ನಾಳೆ ಗುರುವಾರ ತನಕ ಮಾರ್ಕೆಟ್ ಇದೇ ರೇಂಜಲ್ಲಿತ್ತು ಅಂದರೆ ನಿಮಗೆ ದಿವಸಕ್ಕೆ 50 ರೂಪಾಯಿ ಡಿಕೆ ಆಗುತ್ತೆ. ಓಕೆ, ಎಷ್ಟು 50 ರೂಪೀಸಲ್ಲಿ ಒಂದು. ಎರಡನೇದು ಸ್ಟಾಪ್ ಲಾಸ್ ಯಾವ ಕಡೆ ಹಾಕಿದ್ರೂ ಹಿಟ್ ಆಗುತ್ತೆ, ಅದನ್ನು ನಾನು ಇಂಟ್ರಾಡೇಲಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಗ್ರೀಕ್ ನೋಡಿ, ಐ ವಿ ನೋಡಿ 26% ಐ ವಿ ಇದೆ. ಇದನ್ನು ನಾನು ಬೇಕಂದರೆ ನೋಡೋಣ. ಮಂತ್ಲಿಯಲ್ಲಿ ಏನಿದೆ ಐ ವಿ ಗೊತ್ತಿಲ್ಲ ನನಗೆ. ನೋಡಿ, ಮಂತ್ಲಿಯಲ್ಲಿ ಹೋದಾಗ 19%, ಇಂದ ಮನಿಯಲ್ಲಿ 19%, 16,950, 19% ಅಷ್ಟೇ ಇದೆ. 17% ಇದೆ, 17,050. ಅದೇ ಬೇರೆ ಆದರೆ 21, 22. ಇದನ್ನು ನೀವು ಬೇಕಿದ್ದರೆ ಓಕೆ ನೋಡಿ, ಏಪ್ರಿಲ್ ತಿಂಗಳು ನಾನು ನೋಡ್ತಾ ಇದ್ದೀನಿ, ಬರೀ 18%, 17% ಆ ರೇಂಜಲ್ಲಿದೆ. ಸೊ ಈ ಐ ವಿ ಜಾಸ್ತಿ ಇದೆ ಅಂತ ಏನಾಗುತ್ತೆ, ಇಂಟ್ರೆಸ್ಟಿಕ್ ವ್ಯಾಲ್ಯೂ ಅಂತಾರೆ. ಇದಕ್ಕೆ ಐ ವಿ ಅಂದರೆ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಅಂತಾರೆ. ತುಂಬ ಹೈ ಇದೆ ಇವಾಗ. ಹೈ ಇದೆ ಅಂದರೆ ಅರ್ಥ ಏನು, ನಾವು ಕೊಡ್ತಾ ಇರೋ ಪ್ರೀಮಿಯಮು ತುಂಬ ಜಾಸ್ತಿ ಇದೆ. ನಾನು ಈಗ ಇದನ್ನು ಆಪ್ಷನಲ್ಲಿ ಬೈ ಮಾಡಿದ್ರೆ ಇನ್ಸೂರೆನ್ಸ್ ಅಲ್ಲ, ಪ್ರೀಮಿಯಮ್ ತುಂಬ ಹೈ ಇದೆ. ಬ್ಯಾಂಕ್ ನಿಫ್ಟಿ 35 ಐ ವಿಯಲ್ಲಿದೆ. ಓಕೆ, ನಾನು ಇದನ್ನು ಜಸ್ಟ್ ಮಾರ್ಚ್ ತೊಗೊಳ್ತೀನಿ ಅಂದರೆ 26, 10 ಪಾಯಿಂಟು, ಇಷ್ಟು 10 ಪಾಯಿಂಟ್ ಡೀಪ್ ಇಂದ ಮನೆಯಲ್ಲಿರೋದು ನಾನು ಹೇಳ್ತಾ ಇರೋದು. ಓಕೆ, ಈ ರೀತಿಯಾಗಿ ಇರುತ್ತೆ. ಓಕೆನಾ, ಸೊ ಯಾಕೆ ಐ ವಿಯಲ್ಲಿ ಯಾಕೆ ಒಂದು ಅಷ್ಟೊಂದು ಹೈಯರ್ ಪ್ರೈಸ್ ಆಗಿದೆ ಅಂದರೆ ರೀಸನ್ ವಾಲಟಿಲಿಟಿ ಇರೋದ್ರಿಂದ ಏನಾಯಿತು, ನಮಗೆ ಪ್ರೀಮಿಯಮ್ ಜಾಸ್ತಿ ಸಿಗುತ್ತೆ. ಸೊ ಈ ಪ್ರೀಮಿಯಮ್ ಬಗ್ಗೆ ಹೇಳಬೇಕಾದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ನಾನು ಇನ್ಸೂರೆನ್ಸ್ ಬಗ್ಗೆ ಹೇಳ್ತೀನಿ. ಸೊ ಉದಾಹರಣೆಗೆ ನಾನು ಒಂದು ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ತೀನಿ ಅಂದ್ಕೊಳ್ಳಿ. ಓಕೆನಾ, ನಾನು ಅಥವಾ ನೀವು ಯಾರು ಬೇಕಾದ್ರೂ ಒಂದು ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ಬೋದು. ಟರ್ಮ್ ಇನ್ಸೂರೆನ್ಸಲ್ಲಿ ಏನಿರುತ್ತೆ, ಏಜ್ ಫ್ಯಾಕ್ಟರ್ ಆಗಿರುತ್ತೆ. 25 ವರ್ಷಕ್ಕೆ ಇಷ್ಟು ಅಮೌಂಟು, ಉದಾಹರಣೆ ತೊಗೊಳ್ಳೋಣ 5,000 ಅಂತೇಳಿ. 25 ವರ್ಷ ಇದ್ದರೆ 5,000, 30 ವರ್ಷ ಇದ್ದರೆ 6,000, 35 ವರ್ಷ ಇದ್ದರೆ 7,000, ಆ ರೀತಿ ಇರುತ್ತೆ. ಓಕೆ, ಆ ರೀತಿ ಇರುತ್ತೆ. ಒಂದೊಂದು ಕಂಪ್ನಿ ಒಂದೊಂದು ರೀತಿ ಕೊಡ್ತಾ ಇರುತ್ತೆ. ಕಾಂಪಿಟೇಷನ್ ದಟ್ ಇಸ್ ಡಿಫ್ರೆಂಟ್. ಬಟ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾವುದಕ್ಕೆ, ಇನ್ಸೂರೆನ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಇನ್ಸೂರೆನ್ಸ್ ಕಂಪ್ನಿ ಫ್ರೀಯಾಗಿ ಕೊಡಲ್ಲ, ಚಾರಿಟಿ ಅಲ್ಲ. ಎಕ್ಸಾಂಪಲ್ ಕೊಡ್ತಾರೆ, ನಾನು ನಿಮಗೆ ಲಾಭ ಮಾಡಿ ಕೊಡ್ತಾರೆ. ಸೊ ಡಿಮ್ಯಾಂಡ್ ಜಾಸ್ತಿ ಆದಾಗ ಏನು ಮಾಡ್ತಾರೆ, ನಾರ್ಮಲಿ ಏನು ಮಾಡ್ತಾರೆ, ಪ್ರೀಮಿಯಮ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ರೀಸನ್ಸ್ ಇರುತ್ತೆ. ಡಿಮ್ಯಾಂಡ್ ಯಾಕೆ ಜಾಸ್ತಿ ಆಯಿತು, ಇನ್ಸೂರೆನ್ಸ್ ಡಿಮ್ಯಾಂಡ್ ಯಾಕೆ ಜಾಸ್ತಿ ಆಗುತ್ತೆ. ಈ ಎಕ್ಸಾಂಪಲ್ ಕೋವಿಡ್ ಬಂತು ಅಂದ್ಕೊಳ್ಳಿ. ಕೋವಿಡ್ ಟೈಮಲ್ಲಿ
ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ. ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೆ ಆದಾಗ ಅವ್ರಿಗೆ ಕ್ಲೇಮ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಕ್ಲೇಮ್ ಜಾಸ್ತಿ ಆದಾಗ ಅವ್ನು ತೊಗೊಂಡಿರೋ 5,000 6,000 ಟರ್ಮ್ ಇನ್ಸೂರೆನ್ಸ್ಗೆ ಅವ್ನು 50 ಲಕ್ಷನೋ 30 ಲಕ್ಷನೋ ಕೊಡಬೇಕು. ಸೊ ಅವನು ದುಡ್ಡು ಜೋಡಿಸಬೇಕಲ್ವಾ, ಎಲ್ಲಿಂದ ಜೋಡಿಸ್ತಾನೆ ಕಂಪ್ನಿಯವನು, ಪ್ರೀಮಿಯಂ ಇನ್ಕ್ರೀಸ್ ಮಾಡೇ ಮಾಡ್ತಾನೆ. ಸೊ ರಿಸ್ಕ್ ಅಪಟೇಟ್ ಮೇಲೆ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಮೇಲೆ ಇರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇರೋದು, ಡಿಮ್ಯಾಂಡ್ ಇಲ್ಲ ಅಂದಾಗ ಏನಾಗುತ್ತೆ, ಅವ್ನು ಗೊತ್ತಿರುತ್ತೆ ಇವಾಗ ನಾರ್ಮಲ್ ಸಿಚುವೇಷನ್ ಇದೆ, ಡೆತ್ ರೇಟ್ ಕಮ್ಮಿ ಇರುತ್ತೆ, ಅಥವಾ ಮೆಡಿಕಲ್ ಇನ್ಸೂರೆನ್ಸ್ ಬಂದಾಗ ಮೆಡಿಕಲ್ ರೇಟ್ ಅಷ್ಟೊಂದಿರಲ್ಲ. ಸೊ ಹಾರ್ಡ್ಲಿ ಯೂಸೇಜಸ್ ಆಗುತ್ತೆ, 1:10 1:20 ಅಥವಾ 100 ಔಟ್ ಆಫ್ 60-70 ಪ್ರೀಮಿಯಮ್ಸ್ ಯೂಸ್ ಆಗೋದು ಅನ್ನೋದಿರುತ್ತೆ. ಮಿಕ್ಕಿದ ಅಮೌಂಟ್ ಇವ್ನ ಕಡೆ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಆ ಬೇಸ್ ಮೇಲೆ ಆಗ್ತಾ ಇರುತ್ತೆ. ಓಕೆ, ಸೊ ಅದು ಪ್ರೀಮಿಯಮ್ ಅಂತಾರೆ. ಸೊ ಇವಾಗ ಏನಾಗಿದೆ, ಒಂದು ಹಣದ ಹರಿವು ಜಾಸ್ತಿ ಆಗಿದೆ ಮಾರ್ಕೆಟಲ್ಲಿ ಸದ್ಯಕ್ಕೆ. ಎರಡು ರೀತಿಯಿಂದ ಹರಿವು ಜಾಸ್ತಿನೂ ಆಗಿರ್ಬೋದು ಅಥವಾ ಕಮ್ಮಿ ತುಂಬ ಹೊರ ಹರಿವು ಜಾಸ್ತಿ ಆಗಿರ್ಬೋದು. ಹೊರ ಹರಿವು ಅಂದರೆ ಸೆಲ್ಲಿಂಗ್. FISನವರು ಎಷ್ಟು ಸೆಲ್ ಮಾಡ್ತಾಯಿದ್ದಾರೆ, ಸೊ ಅದನ್ನು ನಾನು ಅದನ್ನು ತೋರಿಸ್ತೀನಿ. FIS ಸೆಲ್ಲಿಂಗು ತೋರಿಸ್ತೀನಿ. ಆಲ್ಮೋಸ್ಟ್ ಅವರು ಒಂದು ರಜದ ಮೂಡು. ಸೊ ಬಹುಶಃ ಮಾಡಿ ನಾನು ಒಂದು 25th ಅಥವಾ 24th ಆ ವೀಕ್ಲಿ ವೀಡಿಯೋಲಿ ಹೇಳಿದ್ದೆ, ಈ ರೇಂಜಲ್ಲಿ ಒಂದು ಅಷ್ಟೊಂದು ಮೂಮೆಂಟ್ ಆಗಲ್ಲ, ಎಲ್ಲ ರಜದ ಮೂಡಲ್ಲಿ ಇರ್ತಾರೆ ಅಂತ ಹೇಳಿ ಈ ಮೂಮೆಂಟಲ್ಲಿ ಹೇಳಿದ್ದೆ ನಾನು. ಬಂದ ಮೇಲೆ ಸೊ FISನವರು ಒಂದು ಕ್ರಿಸ್ಮಸ್ ಮುಗಿಸ್ಕೊಂಡು ಬಂದ ಮೇಲೆ ಮಾರ್ಕೆಟ್ನ ಯಾವ ಕಡೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಇಲ್ಲೊಂದು ಪುಷ್ ಕೊಟ್ಟರು, ಅಲ್ಲಿಂದೊಂದು ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಕ್ರ್ಯಾಶ್ ಅಂತ ಹೇಳಲ್ಲ, ಬಹುಶಃ ಇದೊಂದು ಸ್ಟ್ರಾಟಜಿ ಆಗಿರೋದು ಪ್ರಾಫಿಟ್ ಬುಕ್ಕಿಂಗಿಗೆ ಸಲುವಾಗಿ. ನೆಕ್ಸ್ಟು ಈ ರೇಂಜಲ್ಲಿ ಮತ್ತೆ ಬೈ ಮಾಡಿ ಇಲ್ಲಿಗೆ ಹೋಗಬಹುದು. ಓಕೆ, ಇದೊಂದು ಪ್ರೈಸ್ ಆಕ್ಷನ್ ಪ್ರಕಾರ ಹೇಳಿದ್ರೆ ಓಕೆ ಹೋಗಬಹುದು. ಫೈನ್. ಓಕೆ, ಸೊ ಹಾಗಾಗಿ ಡಿರೈಟೀಸಲ್ಲಿ ಆಗಿರ್ಬೋದು ಅಥವಾ ಮಾರ್ಕೆಟಲ್ಲೇ ನಾನು ಹೇಳಿದ್ದು ಆದಷ್ಟು ಅವಾಯ್ಡ್ ಮಾಡಿ ಅಂಥೇಳಿ. ಓಕೆನಾ, ಕೆಲವೊಬ್ರು ಹೇಳ್ತಾ ಇರ್ಬೋದು ಒಂದು ಬಜೆಟ್ ದಿವಸ ಸ್ಟ್ರಾಟಜಿ ಮಾಡಿ 2 ಕಡೆ ATM ತೊಗೊಳ್ಳಿ, ಆ ಕಡೆ ಈ ಕಡೆ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಮಾರ್ಕೆಟ್ ಚೆನ್ನಾಗಿ ಗೊತ್ತಿತ್ತು, ಎಕ್ಸ್ಪರ್ಟ್ ಆಗಿದ್ದರೆ ಮಾತ್ರ ಟ್ರೇಡಿಂಗ್ ಮಾಡಿ, ಇಲ್ಲ ಅಂದರೆ ಕೈ ಸುಟ್ಕೋಬೇಡಿ ದಯವಿಟ್ಟು. ಪ್ರೀಮಿಯಮ್ ತುಂಬ ಇದೆ. ಸೊ ನಿಮಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ, ಇಂಟ್ರೆಸ್ಟಿಕ್ ವ್ಯಾಲ್ಯೂ ಡೆಲ್ಟಾ ತೋರಿಸ್ತಿದ್ದೀನಿ ಒಂದು ಸರಿ. ಡೆಲ್ಟಾ ನೋಡಿ 0.48. ಓಕೆ, 0.48 0.52. ಟೀಟಾ 19. ಓಕೆ, ವೇಗ ಬಿಡಿ, ವೇಗ ಅಷ್ಟೇ ಇರುತ್ತೆ, ವೇಗದಲ್ಲಿ ಏನಿದು ಆಗಲ್ಲ. ಅದನ್ನೇ ನಾನು ಮಂತ್ಲಿಯಲ್ಲಿ ನೋಡಿದಾಗ ನನಗೆ ಮಂತ್ಲಿಯಲ್ಲಿ ಆ ಲೆವೆಲಲ್ಲಿ ಸಿಗ್ತಾ ಇದೆ. ಓಕೆ, ನಾನು ನಾರ್ಮಲಿ ವೀಕ್ಲಿಯಲ್ಲಿ ಅಷ್ಟೊಂದು ಇರಲ್ಲ, ಯಾವಾಗಲೂ ವೀಕ್ಲಿಯಲ್ಲಿ ತುಂಬ ಕಮ್ಮಿ ಇರುತ್ತೆ. ಸೊ ಬೇಕಾದ್ರೆ ನಾನು ಇದನ್ನು ಒಂದ್ಸರಿ ಬಜೆಟ್ ಮುಗಿದ ಮೇಲೆ ಮುಂಚೆ ನಾನು ತೋರಿಸ್ತೀನಿ, ಇಷ್ಟು ಕಮ್ಮಿ ಆಗಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ. IVಗಳು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. ಫೈನ್. ಸೊ ನಾನು ಅವಾಗಲೇ ಹೇಳಿದಾಗೆ ಅವರ್ಲಿಯಲ್ಲಿ ಮಾರ್ಕೆಟು ಒಂದು 70 ಈ ಲೆವೆಲ್ ದಾಟ್ಕೊಂಡು ಹೋದಾಗ 17,000 ಈ ಲೆವೆಲ್ ದಾಟ್ಕೊಂಡು ಹೋದಾಗ ಮೇಲೆ ಹೋಗುತ್ತೆ ಅಂತ ಹೇಳಿದ್ದೆ. ಓಕೆ, ಸೊ ನಾಳೆ ಏನಾಗ್ಬೋದು ಮಾರ್ಕೆಟು ಅಥವಾ ನೆಕ್ಸ್ಟ್ 2 ಡೇಸ್ ಏನಾಗ್ಬೋದು ಅಂತ ನನ್ನ ಅನಿಸಿಕೆ ಪ್ರಕಾರ, ಸೊ ಮಾರ್ಕೆಟ್ ಮೇ ಬಿ ರಿಟ್ರಾಚ್ಮೆಂಟ್ ಆಗ್ಬೋದು ಈ ಲೆವೆಲ್ ತನಕ ಒಂದು ರಿಟ್ರಾಚ್ಮೆಂಟ್ ಆಗಿ ಇದನ್ನು ಒಂದು ಆಪ್ಷನು ಇಲ್ಲಿ ತನಕ ರಿಟ್ರಾಚ್ಮೆಂಟ್ ಆಗ್ಬೋದು. ಓಕೆ, ಅಲ್ಲಿಂದ ಒಂದು ರೆಸಿಸ್ಟೆನ್ಸ್ ತೊಗೊಂಡು ABC ಮಾಡಬಹುದು ಅನ್ನೋದು ಒಂದು ನನ್ನ ಅನಿಸಿಕೆ. ಇದನ್ನು ಬೀಟ್ ಮಾಡಿ ಕ್ಲೋಸ್ ಮಾಡಿದ್ರೆ ಒಂದು ಈ ರೀತಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಒಪಿನಿಯನ್ ಅಂದರೆ ಇದು ಡೈಲಿಯಲ್ಲಿ ಹೋದಾಗ. ಓಕೆ, ಯಾಕಂದರೆ ನನಗೆ ಇದು ಎಕ್ಸ್ ವೇವಾ ಇಲ್ವಾ ಅನ್ನೋದು ನಾನು ನೋಡ್ಕೋಬೇಕು. ಓಕೆ, ಸೊ ಅವರಿಗೆ ಬಂದಾಗ ನೋಡಿ, ನಾನು ಹೇಳಿದೆ ಇಲ್ಲೊಂದು XY ಮಾಡ್ತು, ಇಲ್ಲಿಗೊಂದು C ಕ್ಲೋಸ್ ಆಯಿತು, ಇಲ್ಲಿ XY ಮಾಡ್ತು, ಮತ್ತು ಒಂದು 1 2 3. ಸೊ ಈ ರೇಂಜಿನ 17,350 ರೇಂಜ್, ನಾನು 365 ಅಂತ ಹೇಳ್ಬೋದು. ಆ ರೇಂಜ್ ಅಥವಾ 265 ಆಗ್ಬೋದು. ಆ ರೇಂಜ್ ಅಟ್ಲೀಸ್ಟ್ ಬೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಓಕೆ, ಸೊ ನಾನು ಇದಿಷ್ಟೇ ಅನಲೈಸ್ ಮಾಡೋಣ. ಈಗ ಇದಿಷ್ಟೇ ಅನಲೈಸ್ ಮಾಡಿ ಇದರಲ್ಲಿ ABC ತೆಗೆದು ಏನಾಗೋದು ಅಂತ ಹೇಳೋಣ. ಸೊ ಅದಕ್ಕೆ ನಾನು 5 ಮಿನಿಟ್ಸ್ ಬರ್ತೀನಿ. ಫೈನ್. ಇಲ್ಲಿಂದ ಇದು ಒಂದು A ಯಾವ್ಯಾವ ಇದು XWave ಒಂದು ಕರೆಕ್ಟಿವ್ ಆಗಿರಬಹುದು, ಸಾರಿ ಟ್ರೆಂಡಿಂಗ್ ಆಗಿರ್ಬೋದು. ಓಕೆ, B ಓಕೆ 2.618 ಲೆವೆಲ್ ನೋಡಿ, ಇಲ್ಲಿ ಇದು ಬ್ರೇಕ್ ಆಯಿತು. ಮತ್ತೆ ತುಂಬ ಸುಮಾರು ಸಲ ಮೇಲ್ಗಡೆ ಹಿಂಗೆ ಹೋಗೋಕ್ಕೆ ಟ್ರೈ ಮಾಡ್ತು, ಬಟ್ ರೆಸಿಸ್ಟೆನ್ಸು 2.618 ಲೆವೆಲ್ ಬಂತು. ಓಕೆ, ಸೊ ಇದು ಒಂದು ಸಿ ಓಕೆ, ಅಥವಾ ನೆಕ್ಸ್ಟ್ ಮತ್ತೇನಾಯಿತು, XWave ಆಯಿತು, ಮತ್ತೆ ಒಂದು A B C ನೋಡೋಣ ಅಲ್ಲಿ ತಗೋ ಹೋಗುತ್ತೆ ಅಂಥೇಳಿ. ಇದು ಒಂದು XWave ಆಗುತ್ತೆ, ಎಲ್ಲಿಂದ ಒಂದು ಮೂಮೆಂಟ್ ಕೊಡುತ್ತೆ. ಇದೊಂದು A
ಇದು ಜಸ್ಟ್ ನಾಳೆಗೆ ಏನಾಗೋದು ಅನ್ನೋದು ಮಾತ್ರ ಅಷ್ಟೇ. ಓಕೆ, ಸೊ 17,031ಗೆ ಒಂದು ಸಿ ಮುಗಿಯುತ್ತೆ. ಓಕೆ, 17,031 ಸಿ ಮುಗಿಯುತ್ತೆ. ಇದು ಮುಗಿದ ಮೇಲೆ ಈ ಲೆವೆಲ್ಗೆ ಬಂದು ಮಾರ್ಕೆಟು ನೆಕ್ಸ್ಟು ಇಲ್ಲಿ ಮತ್ತೆ ಎಕ್ಸ್ಪೈ ಮಾಡಬಾರ್ದು. ಮಾರ್ಕೆಟು ಇಲ್ಲಿ ಎಕ್ಸ್ಪೈ ಮಾಡಿದ್ರೆ ಮತ್ತೆ ಒಂದು ಹಿಂಗೆ ಚಾನ್ಸಸ್ ಇರುತ್ತೆ, ಅಥವಾ ಇಲ್ಲ ಇಲ್ಲಿಗೆ ಸಿ ಮುಗಿದು ಇಲ್ಲಿಂದ ಕರೆಕ್ಟಾಗಿ 1A B C. ಓಕೆ, ಈ ಚಾನ್ಸಸ್ಸು ಆಗಬಹುದು. ಇದು ನಾಳೆ ಮಾರ್ಕೆಟ್ ಏನು ಆಗುತ್ತೆ ಅನ್ನೋದ್ರ ಮೇಲೆ. ಓಕೆ, ಇದೊಂದು ಪ್ರೊಬಾಬಿಲಿಟಿ ಮಾತ್ರ ಹೇಳ್ತಾರೆ ನಾನು. ಬಟ್ ನನ್ನ ಅವರ್ಲಿ ಪ್ರಕಾರ ಹೋದಾಗ, ಓಕೆ, ನನ್ನ ಒಂದು ಅವರ್ಲಿ ಪ್ರಕಾರ ಹೋದಾಗ ರೀಸೆಂಟ್ ಲೋಯಿಂದ ನಾನು ಒಂದು ರಿಟ್ರಾಚ್ಮೆಂಟ್ ಹಾಕೊಂಡ್ರೆ ಮೇ ಬಿ ಅವಾಗಲೂ ಹಾಕೊಂಡಿದ್ದೆ ಅನ್ಕೋತೀನಿ, ಇನ್ನೊಂದ್ಸಲಿ ಹಾಕೋತಿದ್ದೆ. ಫೈನ್, ಎಕ್ಸಾಕ್ಟ್ಲಿ ನಾನು ವೇವ್ ಪ್ರಕಾರ 70,030 ಅಂತ ಹೇಳಿದ್ದೆ. ಆಲ್ಮೋಸ್ಟ್ 1763ಗೆ ಪಾಯಿಂಟ್ ಬರ್ತಾಯಿದೆ. 0.786 ಲೆವೆಲ್ ಹೇಳ್ತಾ ಇದೆ. 16,980 ಲೆವೆಲ್ಗೂ ಬರೋ ಚಾನ್ಸಸ್ ಇದೆ ಅಂಥೇಳಿ. ಫೈನ್, ಒಂದು ನಿಮಿಷ, ಮೇ ಬಿ ರಾಂಗ್ ಆಗಿರ್ಬೋದು ಇದು. ಫೈನ್, ಸೊ ಓಕೆ, ಸೊ ಮಾರ್ಕೆಟು ನಾವು ಆಗಲೇ ಹೇಳಿದಂಗೆ 70,060 ಲೆವೆಲ್ ಬಂದು, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಂಡಲ್ಸು ಯಾವ ರೀತಿಯಾಗಿ ಬಾಡಿನ ಆ ಫ್ರೇಮ್ ಒಳಗೆ ಕ್ಲೋಸ್ ಮಾಡ್ತಾಯಿದೆ ಅಂಥೇಳಿ. ಓಕೆ, ದಿಸ್ ಈಸ್ ದ ಬ್ಯೂಟಿ ಆಫ್ ದಿ ವೇವ್ ಅನಲೈಸಿಸ್. ಆ ಬ್ಯೂಟಿ ಏನು ಹೇಳುತ್ತೆ, ಕರೆಕ್ಟಾಗಿ ನಾನು ಹಾಕಿದ್ದೇನು ಹೈಯಿಂದ ಲೋಗೆ ಹಾಕಿದೆ ಅಷ್ಟೇ. ಸೊ ಆ ಬ್ಯೂಟಿ ನೋಡಿ, ವೇವ್ ಅನಲೈಸಿಸಲ್ಲಿ ಬಾಡಿ ಬಂದುಬಿಟ್ಟು ಅದರೊಳಗಡೆ ಕ್ಲೋಸ್ ಆಗ್ತಾಯಿದೆ. ಈ ಬಾಡಿ ನೋಡ್ಬೋದು, ಈ ಬಾಡಿ ನೋಡಿ, ಈ ಬಾಡಿ ನೋಡಿ. ಓಕೆ, ಇದೊಂದು ಇನ್ಸೈಡ್ ಕ್ಯಾಟಲ್ ಆಯಿತು. ಓಕೆ, ಸೊ ಮಾರ್ಕೆಟ್ ನನ್ನ ಪ್ರಕಾರ ನಾಳೆ 70,060 ಲೆವೆಲ್ಗೆ ಬಂದು ಆಮೇಲೆ ಒಂದು ಸೊ ಲೋಯರ್ ಸೈಡ್ ಹೋಗಬೇಕಾದ್ರೆ ಎಕ್ಸ್ ವೇವ್ ಆದರೆ ಓಕೆ ಕ್ವಶನ್ ಬರುತ್ತೆ. ಮತ್ತು ಎಕ್ಸ್ ವೇವ್, ಓಕೆ, ಎಕ್ಸ್ ವೇವ್ ಆದರೆ ಏನು ಮಾಡಬೇಕು, ಎಕ್ಸ್ ವೇವ್ ಆದರೆ ಏನು ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಇರಿ. ಈ ಲೆವೆಲ್ಲ ಬೀಟ್ ಆಗೋ ತನಕ 16,800 ಲೆವೆಲ್ ಬೀಟ್ ಆಗೋ ತನಕ ವೇಟ್ ಮಾಡಿ ಡೌನ್ ಸೈಡ್ ಹೋಗೋಕ್ಕೆ. ಅಕಸ್ಮಾತ್ ಬೀಟ್ ಆಯಿತು ಅಂದರೆ ನನ್ನ ಟಾರ್ಗೆಟು 16,200 ಆಗುತ್ತೆ. ಅದಾದಮೇಲೆ 15,800 ಆಗುತ್ತೆ. ಇದು ಆಲ್ರೆಡಿ ನಾನು ಒಂದು ತಿಂಗಳಿಂದ ನಾನು ಹೇಳ್ಕೊಂಡು ಬರ್ತಾಯಿದ್ದೀನಿ ಆ ಲೆವೆಲ್ಗೆ ಹೋಗ್ಬೋದು ಅಂತೇಳಿ. ಓಕೆ, ಸೊ ಇದಾಗಿತ್ತು ಈ ವೀಕ್ನ ಒಂದು ವ್ರ್ಯಾಪ್ ಆಗಿತ್ತು. ಸ್ವಲ್ಪ ಸೇಫಾಗಿ ಟ್ರೇಡ್ ಮಾಡಿ. ಓಕೆ, ಸೇಫಾಗಿ ಟ್ರೇಡ್ ಮಾಡಿ ಕ್ಯಾಪಿಟಲ್ ಉಳಿಸ್ಕೊಳ್ಳಿ. ಆ್ಯಂಡ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಟೈಮಲ್ಲೂ ಮಾರ್ಕೆಟ್ ಡೌನ್ಫಾಲ್ ಆಯಿತು ಅಂದರೆ ಅಥವಾ ಕ್ರ್ಯಾಶ್ ಆಗಿರ್ಬೋದು, ಪ್ರಾಫಿಟ್ ಬುಕ್ಕಿಂಗ್ ಬಿಟ್ಟು ಹೇಳ್ತಾರೆ, ಎಕ್ಸೆಪ್ಟ್ ಪ್ರಾಫಿಟ್ ಬುಕ್ಕಿಂಗ್ ಲೈಕ್ 5% 6% ನಿಫ್ಟಿ ಬಿದ್ದಾಗ, ಮಾರ್ಕೆಟ್ ಬಿದ್ದಾಗ ದಯವಿಟ್ಟು ಅದನ್ನು ಲಾಂಗ್ ಟರ್ಮ್ ಪರ್ಚೇಸ್ಗೆ ಒಂದು ಆಪರ್ಚುನಿಟಿ ಅಂತ ಹೇಳಿ ಸ್ಟಾಕ್ಸ್ನ ಬೈ ಮಾಡಿ ಒಂದೇ ಸರಿ ದುಡ್ಡು ಹಾಕಬೇಡಿ. ಇರಷ್ಟು ದುಡ್ಡು ಹಾಕಿ, ಸಾಲ ಮಾಡಿ ದುಡ್ಡು ಹಾಕಬೇಡಿ. ದಯವಿಟ್ಟು ನಿಮ್ಮ ಕಡೆ ಎಷ್ಟು ಸೇವಿಂಗ್ಸ್ ಇರೋದು ಹಾಕಿ ಆಪರ್ಚುನಿಟಿ, ಬೈಯಿಂಗ್ ಆಪರ್ಚುನಿಟಿ ನೀವು ಕನ್ಸಿಡರ್ ಅಕ್ಯುಲೇಟ್ ಮಾಡ್ಬೋದು. ಅಟ್ ಎಂಡ್ ನಿಫ್ಟಿ IT ಏನು ಹೇಳ್ತಾಯಿದೆ, ನಾನು ಸಂಕ್ರಾಂತಿ ಟೈಮಲ್ಲಿ ಒಂದು ವಿಡಿಯೋ ಹಾಕಿದಾಗ ಮಾರ್ಕೆಟು ಓಕೆ ಫೈನ್ ಸಂಕ್ರಾಂತಿ ಟೈಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಓಕೆ, ಸಂಕ್ರಾಂತಿದು ಮುಂಚೆನೇ ನಾನು ಆವಾಗ ಮಾರ್ಕೆಟು ಇಲ್ಲಿತ್ತು, ಈ ಲೆವೆಲಲ್ಲಿ ಇತ್ತು, ಅಲ್ಲಿಂದ ಇಲ್ಲಿಗೆ ಕ್ಲೋಸ್ ಆಗಿತ್ತು. ಓಕೆ, ಇಲ್ಲಿಗೂ ಕ್ಲೋಸ್ ಆಗಿತ್ತು. ನಾನು ಹೇಳಿದ್ದೆ ಸೊ ನಾನು ಒಂದು IT ನಿಫ್ಟಿ ಬಗ್ಗೆ ನಾನು ಬಹುಶಃ ಮಾಡಿ 7ನೇ ತಾರೀಕು ಅಥವಾ 8ನೇ ತಾರೀಕು ಒಂದು ವೀಡಿಯೋ ಮಾಡಿದ್ದೀನಿ ಸಂಕ್ರಾಂತಿ ಟೈಮಲ್ಲಿ. ನಾನು ಹೇಳಿದ್ದೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿದೆ, ಅಕಸ್ಮಾತ್ ಅದು ಕ್ಲೋಸ್ ಆದರೆ ಏನಾಗುತ್ತೆ ಅಂತೇಳಿ ಜಸ್ಟ್ ಒಂದು ವೀಡಿಯೋ ಅದರ ರೆಕಾರ್ಡಿಂಗ್ ನೋಡೋಣ, ಯೂಟ್ಯೂಬಲ್ಲಿ ನಾನು ಅವತ್ತು ಹಾಕಿದ್ದು. ಸೊ 10th to 14th ಜನವರಿದು ರ್ಯಾಪಲ್ಲಿ ಹೇಳಿದ್ದೆ, ಅದರಲ್ಲಿ ಕೇಳಿಸ್ಕೊಳ್ಳಿ. ರೇಟಿಂಗ್ ಆಗಿದೆ. ಓಕೆ, ಸೊ ಇನ್ನು IT, ಸೊ ನೆಕ್ಸ್ಟ್ ವೀಕ್ IT ರಿಸಲ್ಟ್ಸ್ ತುಂಬ ಚೆನ್ನಾಗಿ ಜಾಸ್ತಿ ಇದೆ. ಸೊ IT ನಿಫ್ಟಿ ಬಂದಾಗ ಆಲ್ಮೋಸ್ಟ್ ಒಂದು ಹೈ ಇದೆ. ಸೊ ಅಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಆಗೋ ಚಾನ್ಸಸ್ ಇದೆ. ಓಕೆ, ಇನ್ನೊಂದು ಡಬಲ್ ಪ್ಯಾಟರ್ನ್ ಮಾಡಿದ್ದು IT, ಅಲ್ಲಿಂದ ಒಂದು ಏನಾಗುತ್ತೆ ಆಲ್ಮೋಸ್ಟ್ ನನ್ನ ಸತಿ ಅದು ಆಲ್ ಟೈಮ್ ಹೈ ಆಗಿದೆ ಅಂತ ಅನ್ಕೋತೀನಿ. ಬಿಕಾಸ್ ಸೊ ಆಲ್ ಟೈಮ್ ಹೈ ಆಗಿದೆ, ಒಂದು ಆಲ್ ಟೈಮ್ ಹೈ ಆಗಿದೆ. ಆಲ್ ಟೈಮ್ ಹೈ ಅಂದರೆ ಆಲ್ಮೋಸ್ಟ್ ಒಂದು 39,500 ರೇಂಜ್ ಬಂದಿದೆ. ಬಂದು ಅಲ್ಲಿಂದ ಒಂದು ಡೌನ್ವರ್ಡ್ ಮಾಡಿದೆ. ಓಕೆ, ಸೊ ಇದು ಅಷ್ಟೇ ಇನ್ನೊಂದು ಡಬಲ್ ಪ್ಯಾಟರ್ನ್ ಇದೆ ಈ ರೇಂಜಲ್ಲಿ. ಅಲ್ಲಿಂದ ಒಂದು ರಿಪೋರ್ಟ್ ಮಾಡಿದೆ. ಸೊ ವಾಪಸ್ ಇಲ್ಲೇ ಬರುತ್ತೆ. ಬಹುಶಃ ಮಾಡಿ ಈ ಲೆವೆಲ್ ಸಪೋರ್ಟ್ ಮಾಡೋ ಚಾನ್ಸಸ್ ಇದೆ. 66,900 37,000 ಲೆವೆಲ್ಗೆ ಸಪೋರ್ಟ್ ಮಾಡೋ ಚಾನ್ಸ್ ಇದೆ. ಅಂದರೆ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ 36,900 ಅಂತ ಒಂದು ಲೆವೆಲ್ ಹಿಡಿದ್ದೆ. ಓಕೆ,
36,900 ಹಿಡಿತೆ, ಇವಾಗ ಎಷ್ಟಿದೆ ಫೈನ್. ಸೊ 36,900ಗೆ ಒಂದು ಸಪೋರ್ಟ್ ತೊಗೊಳ್ಬೋದು ಅಂತ ಹೇಳಿದೆ ಈ ರೇಂಜಿಗೆ, ಕರೆಕ್ಟ್ ಅಲ್ಲ? 36,000 ಓಕೆ ಹೇಳಿದೆ. ಓಕೆ, ಸೊ ಅದನ್ನು ಬೀಟ್ ಮಾಡಿಕೊಂಡು 33,800ಗೆ ಬಂದು ಕ್ಲೋಸ್ ಆಗಿದೆ. ಓಕೆ, 33,000ಗೆ ಒಂದು ಸಪೋರ್ಟ್ ತೊಗೊಂಡಿದೆ. ಸೊ ಆ್ಯಕ್ಚುಲಿ ನನಗೆ ಇದ್ದಿದ್ದು ಈ ರೇಂಜಲ್ಲಿ ಸಪೋರ್ಟ್ ತೊಗೊಳ್ಬೋದು ಅಂತ ಇತ್ತು, ಈ ರೇಂಜಲ್ಲಿ ಸಪೋರ್ಟ್ ತೊಗೊಳ್ಬೋದಾಗಿತ್ತು. ರೀಸನ್ನು ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ನು ಆಗಿತ್ತು. ಓಕೆ, ಬಟ್ ಮಾರ್ಕೆಟು ಅದನ್ನು ಬೀಟ್ ಮಾಡಿಕೊಂಡು ಇದೂ ಒಂದು ಪ್ರೈಸ್ ಆ್ಯಕ್ಷನ್ ಲೆವೆಲ್ ಆಗುತ್ತೆ, ಈ ಲೆವೆಲ್ಸ್ ಇದು ಒಂದು ಪ್ರೈಸ್ ಆ್ಯಕ್ಷನ್ ಲೆವೆಲ್ ಆಗುತ್ತೆ. ಸೊ ಅಲ್ಲಿಗೆ ಕರೆಕ್ಟಾಗಿ ಬಹುಶಃ ನೋಡಿ ಇಲ್ಲಿಗೆ ಒಂದು ಸಪೋರ್ಟ್ ತೊಗೊಂಡಿದ್ದು ಅನ್ಕೋತೀನಿ. ಒಂದು ನಿಮಿಷ ನೋಡ್ತೀನಿ. ಸೊ ಎಸ್ ನೋಡಿ, ಈ ಲೆವೆಲ್ಗೆ ಒಂದು 33,800ಗೆ. ಸೊ ಆ್ಯಕ್ಚುಲಿ ನನ್ನ ಅಸಂಪ್ಷನ್ ಏನಿತ್ತು, ಇಲ್ಲಿಂದ ಒಂದು ಎಕ್ಸ್ ವೇವ್ ಆಗಿ ಮತ್ತೆ ಬರ್ಬೋದು ಅಥವಾ ಮೇಲೆ ಹೋಗೋದು ಕೆಳಗೆ ಬರೋದು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಓಕೆ, ಬಟ್ ಇಲ್ಲಿಗೆ ಒಂದು ಸಪೋರ್ಟ್ ತೊಗೊಂಡಿದೆ. ಓಕೆ, ಇನ್ನು ಮೇಲೆ ಹೋಗುತ್ತಾ? ಒಂದು ನಿಮಿಷ ನೋಡೋಣ. ಸೊ ನಾಳೆ ಮಾರ್ಕೆಟು ಏನಾದರೂ 34,641 ಲೆವೆಲ್ನ ದಾಟಿದ್ರೆ ಅದು ಒಂದು 36,138 ಲೆವೆಲ್ ತನಕ ಬಂದು ವಾಪಸ್ಸು 33,300 ಲೆವೆಲ್ ಮತ್ತೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ನೋಡೋಣ ಮಾರ್ಕೆಟ್ ಏನಾಗುತ್ತೆ ಅಂತೇಳಿ. ಇಲ್ಲಾಂದರೆ 38,900 ಬೀಟ್ ಆಗುತ್ತೆ. ನಾನು ತುಂಬ ಕಮ್ಮಿ ಚಾನ್ಸಸ್ ಇದೆ, ನನ್ನ ಪ್ರಕಾರ ಮ್ಯಾಕ್ಸಿಮಮ್ 37,800 ಲೆವೆಲ್ ತನಕ ಬರ್ಬೋದು ಅಷ್ಟೇ. ಓಕೆನಾ, ಅದು ಪಾಸಿಬಿಲಿಟಿ ಇರೋದು. ಇಲ್ಲ 36,100 ಲೆವೆಲ್ಲು ಬರ್ಬೋದು. ಸೊ ಆಲ್ಮೋಸ್ಟ್ 3,000 ಪಾಯಿಂಟ್ಸ್ ಮೂಮೆಂಟು ಆಗೋ ಚಾನ್ಸಸ್ ಇದೆ. ಅದಕ್ಕಿಂತ ಜಾಸ್ತಿ ಹೋಗೋದು ಡೌಟು. ನನ್ನ ನೆಕ್ಸ್ಟು ಲೆವೆಲ್ ಬಂದುಬಿಟ್ಟು ಅಕಸ್ಮಾತಾಗಿ ಎಕ್ಸಾಕ್ಟ್ಲಿ 36,138 ಲೆವೆಲ್ಗೆ ಬಂದರೆ ಮಾರ್ಕೆಟು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 31,745 30,000 ತನಕ ಬರೋ ಚಾನ್ಸಸ್ ಇದೆ. ಅದು ಹಿಂಗೇನೋ ಬರ್ಬೋದು ಡೈರೆಕ್ಟಾಗಿ. ಸೊ ಇಲ್ಲಿಗೆ ಕ್ಲೋಸ್ ಮಾಡ್ಕೊಂಡು ಹಿಂಗೂ ಬರ್ಬೋದು, ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಈ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಓಕೆ, ಸೊ ರೀಸನ್ ಬಂದುಬಿಟ್ಟು RSI ಬಂದುಬಿಟ್ಟು ಓವರ್ ಬಾಟಲ್ ಇದೆ. ಸೊ IT ಅಂದರೆ ವಿಪ್ರೋ ಆಗಿರ್ಬೋದು ಅಥವಾ ಇನ್ಫೋಸಿಸು TCS ಅಲ್ಲಿ ಹೂಡಿಕೆ ಮಾಡೋರಿಗೆ ಮಾಡ್ಬೋದು ಶಾರ್ಟ್ ಟರ್ಮ್ಗೆ. ಯಾಕಂದರೆ ಕೆಲವೊಂದು ಈಗ TCS ಬೈಬ್ಯಾಕ್ ಕೊಟ್ಟಿದೆ, ಸೊ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಬೈಬ್ಯಾಕಿಗೆ. ಸೊ ಅದು ಅಪ್ಪರ್ ರೇಂಜಿಗೆ ಆಗೇ ಆಗುತ್ತೆ, ಬಟ್ ಡೌನ್ವರ್ಡ್ ಪ್ರೆಷರ್ ಇದ್ದೇ ಇದೆ. ಎರಡನೇ ರೀಸನ್ನು ಆಪ್ರೇಟಿಂಗ್ ಕಾಸ್ಟ್ IT ಅವ್ರದ್ದು ಮತ್ತೆ ಜಾಸ್ತಿ ಆಗುತ್ತೆ ನೆಕ್ಸ್ಟು ಅಪ್ಕಮಿಂಗ್ ಡೇಸು. ನನ್ನ ಒಂದು ಅಂದಾಜಿನ ಪ್ರಕಾರ Q4 ಅಥವಾ ನೆಕ್ಸ್ಟ್ ಫೈನಾನ್ಷಿಯಲ್ Q1 IT ರಿಸಲ್ಟ್ಸ್ ಬಂದಾಗ ಪ್ರಾಫಿಟ್ಟು ರಿಡ್ಯೂಸ್ ಆಗಿರುತ್ತೆ. ರಿಡ್ಯೂಸ್ ಆದಾಗ ಏನಾಗುತ್ತೆ, ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಮಾರ್ಕೆಟು ಈ ಲೆವೆಲ್ಗೆ ಮತ್ತೆ ಬರುತ್ತೆ. ಸೊ ಕಾಷಿಯಸ್ ಆಗಿ IT ಇನ್ವೆಸ್ಟ್ಮೆಂಟ್ ಮಾಡಿ. IT ಬಂದ್ಬಿಟ್ಟು ಓಡೋ ಕುದುರೆ ಆಗಿತ್ತು ಲಾಸ್ಟ್ ಇಯರ್, ಈ ವರ್ಷ ಹಾಗೆ ಇರುತ್ತಾ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಟ್ ನಾನು ಆಟೋ ನಿಫ್ಟಿ ಬಗ್ಗೆನೂ ಹೇಳಿದ್ದೆ, ಆಗುತ್ತೆ ಅಂಥೇಳಿ ಆಗಿದೆ. ನಾನು ನೋಡಿಲ್ಲ, ಆ್ಯಕ್ಚುಲಿ ನೋಡ್ತೀನಿ ಒಂದ್ಸರಿ. ಎಕ್ಸಾಕ್ಟ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಆಟೋ ನಿಫ್ಟಿದೆ ಹೇಳಿದ್ದೆ, ಸೇಮ್ ವಿಡಿಯೋದಲ್ಲೇ ಇದೆ, ಒಂದ್ಸಲಿ ವ್ಯೂ ಮಾಡಿ ನೋಡ್ಬೋದು. ನಾನು ಸೆಕ್ಟೋರಿಯಲ್ ಅನಾಲಿಸಿಸ್ ಹೇಳಿದ್ದೆ. ಸೊ ಆಟೋ ನಿಫ್ಟಿ ಎಕ್ಸಾಕ್ಟ್ಲಿ ಓಕೆ ಈ ರೀತಿ ಆಗುತ್ತೆ. ಓಕೆ, ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಈ ಒಂದು ಕರೆಕ್ಷನ್ನ ಅಥವಾ ಕ್ರ್ಯಾಶೇ ಆಗ್ಬೋದು ಮಾರ್ಕೆಟು, ಅದನ್ನು ಆಪರ್ಚುನಿಟಿ ಅಂತ ಯೂಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಟ್ರೇಡಿಂಗ್ ಮಾಡೋರು ಸ್ವಲ್ಪ ಹುಷಾರಾಗಿ ಟ್ರೇಡಿಂಗ್ ಮಾಡಿ. ಗ್ರೀಡಿಗೆ ಒಳಗಾಗಬೇಡಿ, ಸ್ಪ್ಯಾಮು ಮತ್ತು ಸ್ಕ್ಯಾಮ್ಗಳಿಗೆ ಒಳಗಾಗಬೇಡಿ. ನಿಮಗೆ ಎಲ್ಲಿ ಕಾನ್ಫಿಡೆನ್ಸ್ ಇದೆಯೋ, ಯಾವ ಒಂದು ಲೈಕ್ ಡೆರಿವೇಟಿವ್ಸ್ ಆಗಿರ್ಬೋದು, ಇಂಟ್ರಾಡೇ ಆಗಿರ್ಬೋದು, ಸ್ವಿಗ್ ಆಗಿರ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು, ನಿಮಗೆ ಗೊತ್ತಿರೋ ಕಡೆ ಹೋಗಿ, ಶಾರ್ಟ್ಕಟ್ ಹೋಗಿ ಲಾಸ್ ಮಾಡ್ಕೋಬೇಡಿ. ಓಕೆ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ, ಧನ್ಯವಾದಗಳು, ಥ್ಯಾಂಕ್ ಯು.